ಸಾಯಂಕಾಲ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತೆ ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕೆ ನಾವು ಬಂದಿದ್ದೇನೆ. ಸರ್, ಇವತ್ತು ಸಿಸಿ ಮೀಟಿಂಗ್ ಇದೆಯಾ ಸರ್, ಅಥವಾ ನಡ್ಡಾ ಅವ್ರ ಜೊತೆಗೆ ಬರೀ ರಾಜ್ಯ ನಾಯಕರು ಚರ್ಚೆ ಮಾಡ್ತೀರಾ? ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ. ಎಲ್ಲರ ಸಮಕ್ಷಮ ಉಳಿದಂತ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನ ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಅನೌನ್ಸ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ಆಗ್ಬೋದು ಅಂತ ನಾನು ನಂಬಿಕೆ ಇಟ್ಕೊಂಡು. ಮೊದಲು ಎಷ್ಟು ಆಗುತ್ತೆ, ಎಷ್ಟು ಕ್ಷೇತ್ರ ಆಗುತ್ತೆ? ಟೋಟಲ್ 28 ಕಾನ್ಸ್ಟಿಟ್ಯೂನ್ಸಿ ತಾನೆ. ಜೆಡಿಎಸ್ ಮಾಡೋದಾದ್ರೆ ಜೆಡಿಎಸ್ಗೆ ಎಷ್ಟು ಬಿಟ್ಟು ಕೊಡ್ತಾರೆ ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಿರುವಂತ, ನಮ್ಗಿನ್ನೂ ಮಾಹಿತಿ ಇಲ್ಲ. ಸೊ ಜೆಡಿಎಸ್ ಕೊಡೋದನ್ನ ಬಿಟ್ಟು ಉಳಿದಂತ ಕ್ಷೇತ್ರಗಳನ್ನ ಬಹುತೇಕ ಇವತ್ತು ಚರ್ಚೆ ಮಾಡಿ. ಸರ್, ಬಹಳಷ್ಟು ಜನರಿಗೆ ಟಿಕೆಟ್ ಕಟ್ ಆಗುತ್ತೆ ಈ ಸಾರಿ ಅನ್ನುವಂತ ನಮ್ಗೆ ಯಾವ್ದು ಕ್ಲಿಯರ್ ಇಲ್ಲಪ್ಪ. ಮೀಟಿಂಗ್ ಆದ್ಮೇಲೆ ಗೊತ್ತಾಗುವಂತದ್ದು. ಸರ್, ಕೆಲವು ಮಾಜಿ ಶಾಸಕರು ವಿಧಾನಸಭೆಯಲ್ಲಿ ಸೋತವರು ಕೂಡ ಲೋಕಸಭೆಗೆ ಟಿಕೆಟ್ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಸೋತವರು ಕೂಡ ಚುನಾವಣೆಗೆ ನಿಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡಬಹುದು. ಅಂತಿಮವಾಗಿ ಆಯಾ ಪಕ್ಷದ ಮುಖಂಡಗಳು ತೀರ್ಮಾನ ತಗೊಂತಾರೆ. ಆ ತೀರ್ಮಾನದ ಅನ್ವಯ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ. ಸರ್, ಮೊದಲ ಪಟ್ಟಿಯಲ್ಲಿ ಒಂದಷ್ಟು ಹೊಸ ಹೆಸರುಗಳೆಲ್ಲ ಬಂದಿದೆ. ಕರ್ನಾಟಕದಲ್ಲೂ ಹೊಸ ಹೆಸರುಗಳು ನಿರೀಕ್ಷೆ ಮಾಡಬಹುದಾ? ನಾನೇನು ಈಗಲೇ ನಿರೀಕ್ಷೆ ಮಾಡಕ್ಕಾಗೋದಿಲ್ಲ. ಅಂತಿಮವಾಗಿ ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.